ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ಲಾಗಲ್ಲಿ ನಾನು ತರಕಾರಿನ ಬೇಗ ಹಚ್ಚಿಟ್ಕೊಂಡು ಯಾವ ಥರ ಈಸಿಯಾಗಿ ಮಾಡೋದು ನೋಡೋಣ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಬಾಕ್ಸ್ ತೊಗೊಂಡಿದ್ದು. ಇದು ನಾನು ಬುಕ್ ಮಾಡಿದ್ದು 6 ಬುಕ್ ಮಾಡಿದ್ದೆ. ಈಸಿಯಾಗಿ ತರಕಾರಿನ ಮಾರ್ನಿಂಗ್ ಟೈಮಲ್ಲಿ ಬೇಗ ಹಚ್ಚಿಟ್ಕೊಂಡ್ರೆ ಅಡುಗೆನೂ ಬೇಗ ಆಗುತ್ತೆ. ಮತ್ತು ಮಾರ್ನಿಂಗ್ ಟೈಮಲ್ಲಿ ನಾವು ತರಕಾರಿಗೆ ಅಂತಲೇ ಒಂದು 20 ನಿಮಿಷ ವೇಸ್ಟ್ ಆಗಿಬಿಡುತ್ತೆ. ಆ ಥರ ಆಗೋದು ಬೇಡ. ನಿಮಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀರ ಮನೇಲಿ ಅಂಥವ್ರಿಗೆ ಇದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾನು ಇದರಲ್ಲಿ ಎಲ್ಲ ತರಕಾರಿನ ನೀಟಾಗಿ ಕಟ್ ಮಾಡಿಟ್ಕೊಂಡು ಯಾವ್ಯಾವ ತರಕಾರಿನ ಒಂದೊಂದು ತರಕಾರಿನ ಒಂದೊಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಪುದೀನ, ಕೊತ್ತಂಬರಿ, ಶುಂಠಿ, ಹಸಿಮೆಣಸಿನಕಾಯಿನ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಎಲ್ಲನೂ ಒಂದೊಂದು ಬಾಕ್ಸ್ ಸಪ್ರೇಟಾಗಿ ಬಿಡಿಸಿ ನೆಕ್ಸ್ಟು ಹಾಗಲಕಾಯಿ ಕಟ್ ಮಾಡಿ ನೀಟಾಗಿ ಎಲ್ಲ ವಾಶ್ ಮಾಡಿಬಿಟ್ಟೆ ನಾನು ಬಾಕ್ಸ್ ಒಳಗಡೆ ಹಾಕ್ತೀನಿ. ಆಮೇಲೆ ವಾಶ್ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ನಾವು ವಾಶ್ ಮಾಡಿ ನೀಟಾಗಿ ನೀರೆಲ್ಲ ಒಂದು ಸ್ವಲ್ಪ ಡ್ರೈ ಆದಮೇಲೆ ನಾವು ಇದನ್ನು ತರಕಾರಿನ ನೀಟಾಗಿ ಕಟ್ ಮಾಡಿ ಚಿಕ್ಕದಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ನಾನು ಕ್ಯಾರೆಟು ಮತ್ತು ಏನೇನು ಅಂದರೆ ಹಾಗಲಕಾಯಿ, ಬೀಟ್ರೋಟು, ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಆ ತರಕಾರಿನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಇಟ್ಕೋಬೋದು. 1 ವೀಕ್ ಕೂಡ ಇರುತ್ತೆ ಇದು. ನೀವು 1 ವೀಕು ತರಕಾರಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಅಂದರೆ ಡೈಲಿ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ನೀವು ತರಕಾರಿ ಬಿಡಿಸೋ ಅಂಥದ್ದು ನಿಮಗೆ ತೊಂದರೆನೇ ಇರಲ್ಲ. ಹಾಗಾಗಿ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಹೆಣ್ಣು ಮಕ್ಕಳಿಗೆ ತುಂಬ ಈಸಿಯಾಗಿ ಅಡುಗೆ ಆಗುತ್ತೆ. ಸೊ ಬೋರು ಕೂಡ ಆಗಲ್ಲ, ಬೇಗ ಕ್ವಿಕ್ಕಾಗಿ ಅಡುಗೆ ಕೂಡ ಆಗುತ್ತೆ. ಹಾಗಾಗಿ ಈ ಥರ ನೀವು ಟ್ರೈ ಮಾಡಿ. ನಾನು ಇದನ್ನು ತರಿಸ್ಕೊಂಡು ಟ್ರೈ ಮಾಡಿದೆ. ನನಗೆ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂದರೆ ಈ ಬಾಕ್ಸಿಂದ. ನಿಮಗೂ ಯೂಸ್ ಆಗುತ್ತೆ ಅಂದರೆ ಮಾಡ್ಬೋದು. ಸೊ ನಾನು ತರಕಾರಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅಡುಗೆಗೆ ನಾನು ಉಪ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ. ಅದಕ್ಕೆ ನೀಟಾಗಿ ಕಟ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಅಡುಗೆ ಮಾಡ್ತಿದ್ದಾರೆ ಇವರು. ನಮ್ಮ ಅಜ್ಜಿ ಅಂದರೆ ಖಾರ ರೆಡಿ ಮಾಡ್ತಾಯಿದ್ದಾರೆ. ಯಾವ ಥರ ಮಾಡೋದು ನೋಡ್ಕೊಳ್ಳಿ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಸೊ ಎಲ್ಲ ಕಾಯಿ ತುರಿ ಎಲ್ಲ ಇಟ್ಕೊಂಡಿದ್ದೆ, ತುರಿದಿಟ್ಕೊಂಡಿದ್ದೆ. ಅಂದರೆ ಉಪ್ಸಾರು ಒಗ್ಗರಣೆ ಹಾಕಾದ್ಮೇಲೆ ಬೇಕಾಗುತ್ತಲ್ವ, ಹಾಗಾಗಿ. ಸೊ ರೈಸ್ ಇಟ್ಕೊಂಡೆ ಮತ್ತು ಖಾರ ರೆಡಿ ಮಾಡ್ಕೊಂಡಿರೋದನ್ನು ರುಬ್ಕೊಂಡೆ. ಅದಾದ ನಂತರ ನಾನು ಉಪ್ಸಾರನ್ನ ಬೇಯಿಸಿಟ್ಕೊಂಡಿದ್ದೆ. ಏನೇನು ತರಕಾರಿ ಬೇಕು ಎಲ್ಲ ತರಕಾರಿನೂ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೆನಲ್ಲ ಅದನ್ನು ಒಗ್ಗರಣೆ ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಒಂದು ಬಾಣಲಿ ಇಟ್ಕೊಂಡೆ. ಬಾಣಲಿ ಇಟ್ಕೊಂಡಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ನಾನು ಬಳಸಿದೆ. ಆಮೇಲೆ ನೆಕ್ಸ್ಟು ಈರುಳ್ಳಿ ನಾನು ಬಳಸೋದು ಚಿಕ್ಕ ಈರುಳ್ಳಿ ಬರುತ್ತಲ್ವ, ಆ ಈರುಳ್ಳಿನ ಬಳಸ್ತೀನಿ. ಆ ಈರುಳ್ಳಿ ಬಳಸೋದ್ರಿಂದ ತುಂಬ ಅಡುಗೆ ಟೇಸ್ಟಾಗಿರುತ್ತೆ ಮತ್ತು ತಿನ್ನೋದಕ್ಕೂ ರುಚಿ ಕೊಡುತ್ತೆ, ಬೇರೆ ಟೇಸ್ಟು. ನಾವು ನಾರ್ಮಲ್ ಈರುಳ್ಳಿ ಹಾಕೋದಕ್ಕಿಂತ ಈ ಥರ ಈರುಳ್ಳಿ ಹಾಕಿದ್ರೆ ತುಂಬ ಆರೋಗ್ಯ ಕೂಡ ಆಗಿರುತ್ತೆ ಮತ್ತು ರುಚಿ ಟೇಸ್ಟೇ ಬೇರೆ ಥರ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಾನು ತುರಿದಿಟ್ಕೊಂಡಿರೋಂಥ ತೆಂಗಿನ ತುರಿನ ಮಿಕ್ಸ್ ಮಾಡಿ ಬೇಯಿಸ್ಕೊಂಡಿರೋಂಥ ತರಕಾರಿನ ನಾನು ಒಂದು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸು ಬೇಯಿಸ್ಕೊಂಡ್ರೆ ಅಡುಗೆ ರೆಡಿ ಆಯಿತು. ಸೊ ನಾನು ಇವತ್ತಿನ ಲಾಗಲ್ಲಿ ಏನೇನು ಮಾಡಿದೆ ನಿಮ್ಗೆ ತೋರಿಸ್ದೆ. ಯಾವ ಥರ ಬಾಕ್ಸು ಅನ್ಬಾಕ್ಸ್ ಮಾಡಿ ಯಾವ ಥರ ನಾನು ಯೂಸ್ಫುಲ್ ಆಗೋವಂಥ ವೀಡಿಯೋ ನಿಮ್ಗೆ ತೋರಿಸಿದ್ದೀನಿ. ನಿಮಗೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಮಧ್ಯಾಹ್ನ ನಾನು ಅಡುಗೆನ ಮುಗಿಸಿದ್ವಿ. ಹಾಗಾಗಿ ಇವತ್ತಿನ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.